ಪ್ರಾವಿಷನ್ ಇರಲಾರ್ದೆ ಇಲ್ಲಿಗಲ್ ಆಗಿತ್ತು ಸರ್ ಟೆಂಡರ್ಸ್ ಕರೆದಿದ್ದಾರೆ. ಕಾರಣ ಯಾರು? ಆ ಕಾಂಟ್ರಾಕ್ಟರ್ಸ್ಗೆ ಹೇಳಿ ಈ ರೀತಿ ಯಾರು ಇಲ್ಲಿಗಲ್ ಇದು ಮಾಡಿದಾರಲ್ಲ, ಕರೆದಿದಾರಲ್ಲ, ದುಡ್ಡು ಇರಲಾರ್ದೆ, ದುಡ್ಡು ಅದಕ್ಕೆ ಇರಲಾರ್ದೆ ಅವ್ರ ಮನೆ ಮುಂದೆ ಹೋಗ್ಬಿಟ್ರಿ ಅಂತ ಹೇಳಿ, ಯಾಕೆ ಮಾಡಿದಿರಪ್ಪ ಇದನ್ನ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ. ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಇತ್ತು ಸಹ ಈ ರೀತಿ ವಿತೌಟ್ ಫೈನಾನ್ಷಿಯಲ್ ಪ್ರಾವಿಷನ್ಸ್, ಫೈನಾನ್ಷಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ಹೊಡ್ಕೊಂಡು ಹೋಗಿದ್ದಾರೆ. ಕಾಮಗಾರಿ ಅವಳು ಮುಗಿಸಿಬಿಟ್ಟಿವಿ ನಾವು, ಅದನ್ನ ನೋಡ್ತೀವಿ ಸರ್ಕಾರ ಆದ್ರೂ ಕೊಡ್ತಾ ಇದಾರೆ, ಅದಕ್ಕೆ ಕಷ್ಟ ಅನುಭವಿಸ್ತಾ ಇದೀವಿ. ಇವ್ರ ಪಾಪದ ಕೂಡ ನಾವು ಬರ್ತಾ ಇದ್ದೀವಿ. ಇವ್ರು ಮಾಡಿಟ್ಟದ ಕೆಲಸ ಪೇಮೆಂಟ್ ಪೆಂಡೆನ್ಸಿ ನಾವು ಕೊಡುವಂತ ಪರಿಸ್ಥಿತಿ ಇದೆ. ನಾಳೆ ನಿಮ್ಮ ಟೀಕೆ ಬೇರೆ, ಅಭಿವೃದ್ಧಿ ಹಣ ಇಲ್ಲ ಅಂತೇಳಿ ಮತ್ತೆ ಇವ್ರು ಕೊಡ್ಕೊಂಡಿರ್ಬೇಕಲ್ಲ, ನಾವು ಬಿಡಕ್ಕೂ ಬರಲ್ಲ. ಯಾರ್ದಪ್ಪ ಇದಕ್ಕೆ ಕಾರಣ ಹೇಳಿ, ನೀವೇ ಯಾರು? ನಿಮ್ಗೆ 10 ರೂಪಾಯಿ 100 ರೂಪಾಯಿ ಬಜೆಟ್ ಇದೆ ನಿಮಗೆ, ನೀವು 1,000 ರೂಪಾಯಿ ಮಾಡಿ ಹೋದ್ರೆ ನಿಮ್ಗೆ ಇರಬೇಕಾಗಿತ್ತು 100 ರೂಪಾಯಿನೇ ಖರ್ಚು ಮಾಡಬೇಕಾಗಿತ್ತು. ನೀವು 1,000 ರೂಪಾಯಿ ಮಾಡಿ ಹೋಗಿದ್ರಿ, 900 ಕೋಟಿ ನಮ್ಮಲ್ಲಿ ಇಟ್ಕೊಂಡು ಹೋಗಿದ್ರಿ. ಹೀಗೆ ಸುಮಾರು 1 ಲಕ್ಷ ಕೋಟಿಯಷ್ಟು ವಿವಿಧ ಇಲಾಖೆಯಲ್ಲಿ ಇವತ್ತು ಸಹ ಅವಶ್ಯಕತೆಗಿಂತ ಜಾಸ್ತಿ, ಹಣಕಾಸಿನ ಲಭ್ಯತೆಗಿಂತ ಜಾಸ್ತಿ, ಏನು ನಿಮ್ಮ ಬಜೆಟ್ಗಿಂತ ಜಾಸ್ತಿ ನೀವು ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಮಿಷನ್ ಹೊಡೆದೋಗ್ಬಿಟ್ಟಿದ್ದೀರಿ. ಅದರ ಪರಿಣಾಮವನ್ನು ನಾವು ಎನಿಸ್ತಾ ಇದ್ದೀವಿ ಏನ್ರಿ, ನಡೀತಾ ಇದೆ ಅಲ್ಲ ಅದು. ಹಾಂ, ನಿಮ್ಮ ಇದರಲ್ಲಿ ಯಾರು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗೆ ವಿತೌಟ್ ಕ್ಯಾಬಿನೆಟ್, ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 600 ಕೋಟಿ ರೂಪಾಯಿ ಪ್ಲಸ್ ಅಡಿಷನಲ್ 400 ಕ್ರೋರ್ಸ್ ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 400 ಕೋಟಿ ರೂಪಾಯಿ ಟೆಂಡರ್ ಕೊಟ್ಟು ಮಾಡಿಬಿಟ್ಟಿದ್ದಾರೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್. ಅಂತ ಒಂದು ಕನಿಷ್ಠ ಪಕ್ಷ ಒಂದು 4,000 ಕೋಟಿ ರೂಪಾಯಿ ಮೆಡಿಕಲ್ ಎಜುಕೇಷನ್ ಆಗೈತಿ, ನಾಟ್ ಇವನ್ ಟು ಕ್ಯಾಬಿನೆಟ್. ಧನ್ಯವಾದಗಳು. ಬಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.